ನಮ್ಮ ಜಿಲ್ಲೆಯ ನಾಡಿ ಮಿಡಿತ ಗೊತ್ತಿರೋರೇನೆ ಇವೆಲ್ಲವನ್ನ ನೀವು ಹತ್ರದಿಂದ ನೋಡಿರ್ತಕ್ಕಂತ ಜನ ಅವರು ಕೂಡ ಇಲ್ಲಿ ಬರ್ತಾರೆ ಅವರು ಕೂಡ ಈ ವೇದಿಕೆಯಲ್ಲಿ ಬಂದು ಕುಳಿತು ಕೇವಲ 10 ನಿಮಿಷದಲ್ಲಿ ಈ ಸಮಸ್ಯೆನ ಇತ್ಯರ್ಥ ಮಾಡ್ತಾರೆ ಅನ್ನುವಂತ ನಂಬಿಕೆ ಮೇಲೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ನನಗೆ ಕುಮಾರಣ್ಣ ತಿಳಿಸಿದ್ರು, ನೋಡಪ್ಪ ಈ ಭಾಗದಲ್ಲಿ ನೀನು ಮುಖಂಡನಾಗಿ ಓಡಾಡ್ತಾ ಇದ್ಯಾ, ಮೊದಲೇ ದಿವಸದಿಂದನೂ ಕೂಡ ನಮ್ಮ ರೈತರ ಪರವಾಗಿ ಇಲ್ಲಿ ನೀನು ಅವ್ರ ಪರವಾಗಿ ನಿಂತಿದ್ಯಾ, ಅವ್ರನ್ನ ನೀನೇ ಸ್ವಾಗತ ಮಾಡು, ನೀನೇ ಪತ್ರಿಕಾಗೋಷ್ಠಿ ಮಾಡಿ ಅವರೆಲ್ಲರನ್ನು ಕರೆ, ಅವರೆಲ್ಲ ಅವ್ರ ತಂಡದವ್ರನ್ನು ಕರ್ಕೊಂಡು ಬಂದು ಇಲ್ಲಿ ಚರ್ಚೆಗೆ ಅವಕಾಶ ಆಗ್ಲಿ, ನೀವೇ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು. ಒಂದೇ ಒಂದು ಅಹಿತಕರ ಘಟನೆ ನಡೆದಾಗೆ ನಾವ್ ಯಾವತ್ತು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಕೇಂದ್ರ ಸಚಿವನಾಗಿದ್ದೀನಿ. ನಮ್ಮ ತಂದೆ ಈ ಭಾಗದಿಂದ ಸನ್ಮಾನ್ಯ ಪೂಜ್ಯ ದೇವೇಗೌಡರು ತಮ್ಮ ಆಶೀರ್ವಾದದಿಂದ ಇಲ್ಲಿ ಮುಖ್ಯಮಂತ್ರಿಗಳಾಗಿ ಈ ದೇಶದ ಪ್ರಧಾನಮಂತ್ರಿಗಳಾದ್ರು. ನಾವ್ ಯಾವತ್ತೂ ಕೂಡ ಪೊಲೀಸವ್ರನ್ನ ಇಟ್ಕೊಂಡು ದರ್ಪ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಜನರನ್ನ ಹತ್ತಿಕ್ಕೋ ಕೆಲಸ ಈ ಕ್ಷಣದಾಗೂ ಮಾಡಿಲ್ಲ. ಯಾರಿಗೂ ತೊಂದರೆ ಆಗೋದು ಬೇಡ ಅನ್ನುವಂತ ಒಳ್ಳೆ ಮನಸ್ಸಿನಿಂದ ಇವತ್ತು ಕುಮಾರಣ್ಣ ನಮ್ಗೆ ತಿಳಿಸಿ ಇವತ್ತು ಬಂದು ಇಲ್ಲಿ ಕುಳಿತಿದ್ದಾರೆ. ನಮಗೆ ಯಾವ ದ್ವೇಷನೂ ಬೇಡ, ಯಾವ ಅಸೂಯೆನೂ ಬೇಡ. ಇವತ್ತಿನವರೆಗೂ ನಮ್ಮ ಹೋರಾಟ ಹೆಂಗಿತ್ತು ಅಂತ ಹೇಳಿದ್ರೆ ಶಾಂತಿಯುತವಾಗಿ ಸಂಯಮದಿಂದ, ಎಷ್ಟೇ ದರ್ಪ ದೌರ್ಜನ್ಯ ಕೇಸು ನಮ್ಮನ್ನ DC ಆಫೀಸ್ ಒಳಗಡೆ ಬಿಟ್ಕೊಳ್ಳಿಲ್ಲ ಅಂದ್ರೂ ಕೂಡ ನಮ್ಮ ಸಹನೆಯ ಕಟ್ಟೆಯನ್ನ ಮೀರ್ದೇನೆ ನಾವೆಲ್ಲರೂ ವರ್ತಿಸಿದ್ದೇವೆ. ಮತ್ತೆ ಇವತ್ತು ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ನಿನ್ನೆಯಿಂದ ಇಲ್ಲಿ ಹೋರಾಟ ಪ್ರಾರಂಭ ಆಗ್ಬಿಟ್ಟಿದೆ. 475 ದಿವಸದಿಂದ ಇಲ್ಲಿ ನಾವು ಜಮೀನ್ ಕೊಡ್ತೀವಿ ಅನ್ನುವಂತ ಹೋರಾಟ ಇರ್ಲಿಲ್ಲ. ನಾವಿದ್ದಿದ್ರೆ ಅದ್ರ ಬಗ್ಗೆ ಮಾತನಾಡ್ತಿರ್ಲಿಲ್ಲ. ಅವರು ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಸಹೋದರರು, ನಮ್ಮ ಕುಟುಂಬದವರು, ನಮ್ಮ ದಾಯಾದಿಗಳು, ಇಲ್ಲಿರೋರು ಅಣ್ಣ ತಮ್ಮಂದಿರು ಅಲ್ಲೂ ಇರ್ಬೋದು, ಅಲ್ಲಿರೋರು ಅಣ್ಣ ತಮ್ಮಂದಿರು ಇಲ್ಲೂ ಇರ್ಬೋದು. ನೀವೆಲ್ಲ ಕೊಡೋದಿಲ್ಲ ಅಂತ ಹೇಳಿ ಕೂತಿರ್ಬೋದು, ಅವರು ಕೊಡ್ತೀವಿ ಅಂತ ಹೇಳಿ ಕೂತಿರ್ಬೋದು, ತೊಂದ್ರೆ ಇಲ್ಲ. ನಾವು ಇಲ್ಲಿವರೆಗೂ ಆ ದ್ವೇಷದ ಬೀಜವನ್ನ ಬಿತ್ತಲಿಕ್ಕೆ ನಾವು ಒಂದು ಕ್ಷಣಕ್ಕೂ ಯೋಚನೆ ಮಾಡಿಲ್ಲ. ಮಾಡಿದ್ವಾ ಹೇಳಿ? ಮಾಡಿದ್ರೆ ನೀವು ಯಾವತ್ತಾದ್ರೂ ಹೌದು ಮಾಡಿದ್ರಿ, ನೀವು ಗಲಾಟೆ ಪ್ರಚೋದನೆ ಮಾಡಿದ್ರಿ, ನೀವು ಹೋಗೋರು ಹಿಡ್ಕೊಳ್ಳಿ ಬೈರಮಂಗಲ ಸರ್ಕಲ್ ಅಲ್ಲಿ ಅಡ್ಡ ಹಾಕಿ ಯಾವತ್ತಾದ್ರೂ ಹೇಳಿದ್ವಾ? ಅವತ್ತೇ ಬಂದು ಅವ್ರು ಕುತ್ಕೊಂಡು ನಮ್ಮ ಹೋರಾಟ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾವ್ ಯಾರು ಬೇಡ ಅಂತ ಹೇಳ್ತಿರ್ಲಿಲ್ಲ. ಪಾಪ ನಿನ್ನೆಯಿಂದ ಆಸ್ಪತ್ರೆಯ ಕ್ವಾರ್ಟರ್ಸ್ ಜಾಗದಲ್ಲಿ ರಾತ್ರೋರಾತ್ರಿ ಬಂದು JCB ತಂದು ಸಮ ಮಾಡಿ ಟೆಂಟ್ ಹಾಕೊಂಡು ಇವತ್ತೇನೋ ಕೆಂಪು ಬಟ್ಟೆಯನ್ನ ತೋರಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಅವ್ರ ಬಗ್ಗೆ ಏನು ಮಾತನಾಡಕ್ ಹೋಗಲ್ಲ. ಪಾಪ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಪಾಪ ಅವ್ರಿಗೆ ಒಳ್ಳೇದಾಗ್ಲಿ. ಪಾಪ ಅವರು ಜಮೀನನ್ನ ಕೊಡ್ಲಿಕ್ಕೆ ಧಾರಾಳವಾಗಿ ಹೃದಯ ಶ್ರೀಮಂತಿಕೆಯಿಂದ ಒಟ್ಟಿದ್ದಾರೆ ಕುಮಾರಣ್ಣವ್ರೆ. ನಾವು ಅವ್ರಿಗೆ ಏನು ತೊಂದರೆ ಮಾಡೋದು ಬೇಡ, ಅವ್ರ ವಿಚಾರನೇ ಬೇಡ ನಮ್ಗೆ. ಆದ್ರೆ ಅವರನ್ನ ಇಲ್ಲಿಗೆ ಕರ್ಕೊಬಂದು ಕುಂಡ್ರಿಸಿದ್ರಲ್ಲ ಪುಣ್ಯಾತ್ಮರು, ಅವರ ಮನಸ್ಸಿನಲ್ಲಿ ಎಷ್ಟು ವಿಷ ತುಂಬಿದೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅವ್ರ ಮನಸ್ಸಲ್ಲಿ ಎಷ್ಟು ವಿಷ ತುಂಬಿದೆ. ಇವತ್ತು ಅಣ್ಣ ತಮ್ಮಂದಿರನ್ನ ಇಲ್ಲಿ ಹೊಡೆದಾಡಕ್ಕೆ ಬಡದಾಡಕ್ಕೆ ಈ ಭಾಗದ 2 ಗ್ರಾಮ ಪಂಚಾಯತಿಯ ರೈತರನ್ನ ಇವತ್ತು ಒಡಿಸ್ಲಿಕ್ಕೆ ಬಡಿಸ್ಲಿಕ್ಕೆ ಕಿತ್ಲಾಡ್ಲಿಕ್ಕೆ ನೀವು ಒಂದೇ ರಾತ್ರಿಯಲ್ಲಿ ಕಾರಣಕರ್ತರಾದ್ರಲ್ಲ. ಈ ಆಂಜನೇಯ ಸ್ವಾಮಿ ನಿಮ್ಮನ್ನ ಕ್ಷಮಿಸ್ತಾನ ಸ್ವಾಮಿ, ಕ್ಷಮಿಸ್ತಾನ ನಿಮ್ನ. ನಿಮ್ಮ ಹತ್ರ ದುಡ್ಡಿದೆ, ಅಧಿಕಾರ ಇದೆ, ಎಲ್ರನ್ನೂ ಕರೆದು ಜೋಬ್ಗೆ ತುಂಬಿ 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 ಹೋಗಿ ಫ್ಲೆಕ್ಸ್ ಹಾಕಿ, ಹೋಗಿ ನೀವು ಏನ್ ಬೇಕಾದ್ರೂ ಮಾಡಿ, ಎಷ್ಟು ದುಡ್ಡು ಬೇಕಾದ್ರೂ ಕೇಳಿ ಕೊಡ್ತೀವಿ ಅಂತ ಹೇಳಿ
ನೀವು ರಾತ್ರೋರಾತ್ರಿ ಎತ್ಕಟ್ಟಿ ಕಳಿಸಿದಿರಲ್ಲ, ಆ ಪುಣ್ಯಾತ್ಮನ ನೀವು ಇವತ್ತು ಇವತ್ತು ನಾವು ಯಾರು ರೈತರುಗಳು ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ನೀವು ದಯಮಾಡಿ ಎಲ್ಲ ಸುಮ್ಮನೆ ಕುತ್ಕೋಬೇಕು. ಬೇರೆ ಯಾರು ಬೇಕಾದ್ರೂ ಬರ್ಲಿ, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ನೀವೆಲ್ಲ ಸುಮ್ಮನೆ ಏನಿದ್ರು ಕುಮಾರಣ್ಣವ್ರು ನೋಡ್ಕೊಂಡು ಈ ವೇದಿಕೆ ನೋಡ್ಕೊಂಡೆ ಕುಳಿತುಕೋಬೇಕು. ನಮ್ಮಲ್ಲಿರೋರು ನೀವೆಲ್ಲ ಗೊಂದಲ ಮಾಡಕ್ ಹೋದ್ರೆ ಸರಿ ಹೋಗೋದಿಲ್ಲ. ನಾವಿಲ್ಲೆಲ್ಲ ಶಾಂತಿಯುತವಾಗಿ ನಾವಿಲ್ಲಿ ಸಭೆ ಮಾಡಕ್ ಬಂದಿರೋರು. ನಮ್ಮ ಇವತ್ತು ಇಡೀ ರಾಜ್ಯ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಈ ದೇಶದ ಒಬ್ರು ಗೌರವಾನ್ವಿತ ಸಚಿವರು ಇಲ್ಲಿ ಬಂದು ಕುಳಿತಿದ್ದಾರೆ ಅಂದ್ರೆ ಇಡೀ ದೇಶ ನಿಮ್ಮನ್ನು ನೋಡ್ತಾ ಇದೆ. ಇಡೀ ದೇಶ ಇವತ್ತು ಬೈರ್ಮಂಗಲ ಕಡೆ ತಿರುಗಿ ನೋಡ್ತಾ ಇದೆ. ಇದನ್ನ ನಮ್ಮ ರೈತರು ಅರ್ಥ ಮಾಡ್ಕೋಬೇಕು. ಇವತ್ತು ಇಲ್ಲಿ ಏನ್ ನಡೀತಾ ಇದೆ, ಇಲ್ಲಿ ನಿಜವಾದ ರೈತರು ಇದಾರ? ಪ್ರಾಮಾಣಿಕವಾದ ರೈತರು ಇಲ್ಲಿ ಇದಾರ? ಇಲ್ಲ ಯಾರಾದ್ರೂ ಬಾಡಿಗೆ ರೈತರು ಇಲ್ಲಿ ಬಂದಿದಾರ? ಬೇರೆ ಪ್ರದೇಶದಿಂದ ಬಂದಿದಾರ? ಇವತ್ತು ಇಲ್ಲಿ ಸಾಬೀತಾಗಬೇಕಿದೆ. ಇವತ್ತು ಮಾಧ್ಯಮದವರೆಲ್ಲ ಬಂದಿದ್ದಾರೆ. ಇಡೀ ರಾಜ್ಯಕ್ಕೆಲ್ಲ ರಾಜ್ಯಗಳಿಂದ ದೇಶದ ಕೊನೆಯವರೆಗೂ ಇವತ್ತು ಪ್ರಧಾನಮಂತ್ರಿವರೆಗೂ ಮುಟ್ಟಿಸುವಂತ ಕೆಲಸ ಮಾಧ್ಯಮದ ಸ್ನೇಹಿತರು ಮಾಡ್ಲಿಕ್ಕೆ ಬಂದಿದ್ದಾರೆ. ನಾನೆಲ್ಲ ನಿಮ್ಗೆ ನನ್ನ ಆದೇಶ ಕೊಟ್ಟಿದೆ. ಇಲ್ಲೆಲ್ಲ ಆಧಾರ್ ಕಾರ್ಡ್ ಎತ್ಕೊ ಬನ್ನಿ. ಇಲ್ಲಿ ಲೋಕಲ್ ರೈತರುಗಳು ಯಾರು, ಇಲ್ಲಿ ಲೋಕಲ್ ರೈತರುಗಳು ಯಾರು ಕೇಳಿದಂಗೆ ಮಾಧ್ಯಮದವ್ರಿಗೆ ತೋರಿಸ್ಬೇಕು ನೀವು ಅಂತ ಹೇಳಿ ಆದೇಶ ಕೊಟ್ಟಿದೆ. ಇಲ್ಲೆಲ್ಲ ನಮ್ಮ ಲೋಕಲ್ ನಲ್ಲಿ ಇರ್ತಕ್ಕಂಥ ರೈತರುಗಳಿಗೆ ಒಂದು ಶಕ್ತಿ ತುಂಬಲಿಕ್ಕೆ ನಾವೆಲ್ಲ ಬಂದಿರ್ತಕ್ಕಂಥದ್ದು. ನನ್ನ ಜೊತೆ ಸುರೇಶ್ ಬಾಬುನವ್ರು ಬಂದವ್ರೆ, ಮಂಜೇಗೌಡರು, ರಮೇಶ್ ಗೌಡರು, ಪ್ರಕಾಶ್ ಅಣ್ಣ, ನಮ್ಮ ರಶ್ಮಿ ರಾಮೇಗೌಡರು, ನಮ್ಮ ಜಯಮುತ್ ಅವರೆಲ್ಲ ಬಂದಿದ್ದಾರೆ. ನಾವೆಲ್ಲ ಕೆಳಗಡೆ ಹಿಡಿತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಬಂದು ಕುಮಾರಣ್ಣರು ಅವರು ನಿಮ್ ಪರವಾಗಿ ಚರ್ಚೆ ಮಾಡಿದ್ರೆ ನಮ್ದೇನು ತಕರಾರಿಲ್ಲ. ಇಲ್ಲಿ ಬಂದು 80% ರೈತರು ನಾವು ಕೊಡಕ್ ಒಪ್ಪಿದೀವಿ ಅಂತ ಹೇಳಿದ್ರೆ ನಾವು ನಿಮ್ಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ, ಆ ಚಾಮುಂಡೇಶ್ವರಿ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ನಾವು ಕುಮಾರಣ್ಣ ಇಳಿದು ಹೋಗ್ತೀವಿ, ಒಳ್ಳೇದಾಗ್ಲಿ ಅಂತ. ಆದ್ರೆ ಇಲ್ಲಿ 80% ಒಪ್ಪಿಲ್ಲ. ನಾವು 5700 ಜನ ಅಬ್ಜೆಕ್ಷನ್ ಹಾಕಿದೀವಿ. ನಮ್ಮ ಅಬ್ಜೆಕ್ಷನ್ಗೆ ಇಲ್ಲಿವರೆಗೂ ಜಿಲ್ಲಾಡಳಿತ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಅಂತ ಆ ಪ್ರಶ್ನೆ ಕೇಳಕ್ಕೇನೆ ಇವತ್ತು ಇಲ್ಲಿ ಚೇರ್ ಅನ್ನ ಹಾಕಿರ್ತಾರೆ. ಹೌದಲ್ವಾ? ನೀವೆಲ್ಲ ಬಹಳ ಸಹನೆಯಿಂದ ಒರೆಸಿದಿರಿ. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ನಿನ್ನೆಯಿಂದ ಹೊರಟವ್ರೆ. ತೊಂದರೆ ಇಲ್ಲ. ನಮ್ಮ ಹೋರಾಟವನ್ನ ತಿಕ್ಬೇಕು. ಬರೋದು ರಾತ್ರಿ ಒಂದು ಗುಂಪನ್ನ ಕಳಿಸೋದು, ಹೆಂಗಸರುಗಳಿಗೆ ಕಿವಿ ಮಾತನ್ನ ಹೇಳೋದು, ಅಯ್ಯೋ ನಿಮ್ ಕೋರ್ಟ್ ನಲ್ಲಿ ತಗೊಂಡ್ರೆ ಕೋರ್ಟ್ ಹೋದ್ರೆ ನಿನ್ ಆಸ್ತಿ 2 ಎಕರೆ ಇದೆ, 1 ಎಕರೆ ಲಾಯರ್ ಕೇಳ್ತಾನೆ ಅಂತಾರೆ. ಇನ್ನೊಂದ್ ಕಡೆ ಕೇಳ್ತಾರೆ, ಇಲ್ಲ ಕೋರ್ಟ್ಗೆ ಡೆಪಾಸಿಟ್ ಮಾಡ್ಬಿಡ್ತಾರೆ, ನಿನ್ಗೆ 20% ನಿನ್ಗೆ ಇದೇ ಕೊಡಲ್ಲ ಅಂತ ಹೇಳ್ತಾರೆ. ಇದೆಲ್ಲವನ್ನ ನೋಡಿದ್ರೆ ದಯಮಾಡಿ ನಿಮ್ಮ ತಲೆಗೆ ಹುಳ ಬಿಡುವಂತ ಕೆಲಸ ಪ್ರತಿ ದಿನ ನಡೀತಾ ಐತೆ. ಹೌದಾ ಅಲ್ವಾ? ನಮ್ಮಲ್ಲಿ ಇರ್ತಕ್ಕಂಥವ್ರನ್ನ ಬಿಗ್ ಆಗಿರೋರ್ನ ಸೆಳೆದ್ಬಿಟ್ರೆ ಈ ಹೋರಾಟವನ್ನ ಬುಡ ಸಮೇತ ಕತ್ತರಿಸ್ಬಿಡ್ಬೋದು ಅನ್ನುವಂತ ಹುನ್ನಾರ ಈ ಆಡಳಿತ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರದಲ್ಲಿ ಯಾರು ಇವತ್ತು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇದನ್ನ ಮಾಡ್ತಾ ಇದ್ದಾರೆ. ಪಾಪ ನನ್ನ ನೋಡಿದೆ ನಾನು, ಜಿಬಿಡಿ ಅಧ್ಯಕ್ಷ ಸನ್ಮಾನ್ಯ ನಟರಾಜ್ರವರು 6 ಜನ ಹೆಣ್ಮಕ್ಳನ್ನ ಕುಂಡ್ರಿಸ್ಕೊಂಡವ್ರು ಕೆಂಪನಪಳ್ಳಿದವ್ರನ್ನ. ನೀವೆಲ್ಲ ತಾಯಂದಿರು ಮಾಧ್ಯಮದಲ್ಲಿ ನೋಡಿರ್ಬೇಕು. ಏನಿಲ್ಲ, ಒಂದ್ ಚೆಕ್ ಹಿಡ್ಕೊಬಿಟ್ಟು ಲಕ್ಷ್ಮಮ್ಮ 80 ಲಕ್ಷ, ಲಕ್ಷ್ಮಮ್ಮ 80 ಲಕ್ಷ, ಲಕ್ಷ್ಮಮ್ಮ 80 ಲಕ್ಷ. ಇನ್ನೊಬ್ರು ಸರೋಜಮ್ಮ 1,20,00,000, 1 ಕೋಟಿ. ಏನಪ್ಪ ನಟರಾಜು, ನಮ್ಮ ಭೂಮಿ ತಾಯಿಯನ್ನ ಹರಾಜಾಗ್ತಾ ಇದೆಯಾ ನೀನು? ರಾಮನಗರದಲ್ಲಿ ಕೋಟಿಗೆ ನಮ್ಮ ಭೂಮಿ ತಾಯಿಯನ್ನ ಹರಾಜಾಕೋ ಕೆಲಸನ ನೀನು ಕೊಟ್ಟಿರೋದು. ನೀನ್ ಯಾರು ಚೆಕ್ ಕೊಡಕ್ಕೆ? ನೀನ್ ಯಾವ ಇದು ಸಮಿತಿ ನಿನಗೆ ಅಥಾರಿಟಿ, ಯಾವ ಅಥಾರಿಟಿ ನಿನಗೆ ಡೆಲಿಗೇಟ್ ಮಾಡೈತೆ ನಿನಗೆ ಚೆಕ್ ಕೊಡೋ ಪವರ್ನ? ನೀನ್ ಯಾರಪ್ಪ ರಾಜ? ಇಲ್ಲಿ ಬಾ ಅಂದ್ರೆ 1 ದಿವಸನೂ ಬರ್ಲಿಲ್ಲ. 1 ದಿವಸಕ್ಕೂ ಬಂದು ನಮ್ಮ ರೈತರಿಗೆ ಉತ್ತರ ಕೊಡ್ಲಿಲ್ಲ. ಪಾಪ ಎಲ್ಲ ನಮ್ಮ ರೈತರು ಮುಖಂಡರು ಪಾಪ ನನ್ನ ಮಾತಾಡ್ತಿದ್ರಂತೆ, ಕುಮಾರಣ್ಣವ್ರನ್ನ ನಾವು ಕೇಳ್ತೀವಿ ಅಂತ. ಕುಮಾರಣ್ಣ ಯಾವತ್ತಾದ್ರೂ ನೀವು ಬರಬೇಡಿ ಕೇಳಬೇಡಿ ಅಂತ ಹೇಳಿದಾರ? ಕೇಳ್ಬೇಕಾಗಿತ್ತು. ಕುಮಾರಣ್ಣ ನಿಮ್ ಕಾಲದಲ್ಲಿ ಆಗಿತ್ತಣ್ಣ,
ನೀವು ಕೈ ಬಿಟ್ಬಿಟ್ರಿ, ನಮ್ಗೆ ಅನ್ಯಾಯ ಆಗ್ಬಿಟ್ಟೈತೆ, ಇದನ್ನ ಹೆಂಗಾದ ಮಾಡಿ ನಾವೇನೋ ಬಗೆಹರಿಸ್ಕೋತೀವಿ, ನೀವು ಇದ್ರ ವಿಚಾರಕ್ಕೆ ಬರಬೇಡಿ ಅಂತ ಕೇಳಿದ್ರೆ ಅವತ್ತು ಕುಮಾರಣ್ಣ ನಿಮ್ಗೆ ಉತ್ತರ ಕೊಡೋರು. ನೀವು ಇದರಿಂದ ಏನ್ ಅನ್ಯಾಯಕ್ಕೊಳಗಾಗ್ತೀರಿ, ಹೆಂಗ್ ಹಾಳಾಗ್ತೀರಿ, ನಮ್ಮ ಅಮಾಯಕ ರೈತರನ್ನ ಎಲ್ಲಿ ತಗೊಂಡ ಬಲಿ ಹೊಡಿತಾ ಇದ್ದೀರಿ ಅಂತ ಹೇಳಿ ಸವಿಸ್ತಾರವಾಗಿ ಹೇಳೋರು. ನೋಡಿ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ ನೀವು. ಇವತ್ತು ಮೋದಿಯವರು, ನರೇಂದ್ರ ಮೋದಿಯವರು ಅಹಮದಾಬಾದ್ನಲ್ಲಿ ಇವತ್ತು ಟೌನ್ಶಿಪ್ ಮಾಡಿಲ್ವಾ ಅಂತ ಹೇಳಿ ಭಾಷಣ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಯಾರನ್ನ ವಿದ್ಯಾವಂತರು, ಬುದ್ಧಿವಂತರು, ನಮ್ಮ ರೈತ ಮಕ್ಕಳು, ನೀವೆಲ್ಲ ನಿಮ್ಮ ಹತ್ರ ಮೊಬೈಲ್ ಕೈಲಿದೆ, ನಿಮ್ಮಲ್ಲಿ ಗೂಗಲ್ ಮಾಡಿ ನೋಡಿ ಅಲ್ಲಿ ಎಂತ ಭೂಮಿನ ಅವರು ಟೌನ್ಶಿಪ್ ಮಾಡಿದ್ದಾರೆ ಅಂತ. ಅವರು ಮಾಡಿರೋದು ಗುಜರಾತ್ನಲ್ಲಿ ಒಂದು ಸಮುದ್ರದ ಪಕ್ಕ ಉಪ್ಪು ನೀರು ನಿಂತಿರ್ತಕ್ಕಂಥ ಬಯಲು ಪ್ರದೇಶವನ್ನ ಅವತ್ತು 20,000 ಎಕರೆ ಆಯ್ಕೆ ಮಾಡಿ ಒಂದೇ ಒಂದು ಮರ ಅಲ್ಲ, ಒಂದು ಗಿಡನೂ ಕೂಡ ಅವರು ಅಲ್ಲಿ ಇಲ್ದೇ ಇರ್ತಕ್ಕಂಥ ಜಾಗವನ್ನ ಅಕ್ವೈರ್ ಮಾಡಿ ಅದು ವ್ಯವಸಾಯಕ್ಕೆ ನಿರುಪಯುಕ್ತವಾದ ಜಮೀನನ್ನ ರೈತರುಗಳು ಏನ್ ಹೇಳ್ತಾರೆ ಅಲ್ಲಿ ಒಂದು ಟೌನ್ಶಿಪ್ ಅನ್ನ ಕಟ್ತಾರೆ. ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯಮಾಡಿ ಗೊತ್ತಾಗ್ಬೇಕಿದು. ಮಾನ್ಯ ಮುಖ್ಯಮಂತ್ರಿಗಳು ತೆಗೆಸ್ ನೋಡಿ ಎಲ್ಲಿ ಮಾಡಿದ್ದಾರೆ ಅಂತ. ಉದಾಹರಣೆ ಕೊಟ್ಟು ಹೇಳ್ತೀರಾ ಏನು ಪ್ರಧಾನಮಂತ್ರಿಗಳು ಮಾಡಿದ್ದು ಅಂತ. ಇವತ್ತು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಲ್ಯಾಂಡ್ ಅಕ್ವೈರ್ ಆಗಿದೆ, ಎಲ್ಲೆಲ್ಲಿ ರೈತರುಗಳು ಲ್ಯಾಂಡ್ ಅನ್ನ ಬೇರೆ ಬೇರೆ ಯೋಜನೆಗಳ ಕಿತ್ಕೊಂಡಿದ್ದಾರೆ, ಇವತ್ತು ಆ ಯೋಜನೆಗೆ ಕೊಟ್ಟಿರ್ತಕ್ಕಂಥ ರೈತರು ಬೀದಿ ಪಾಲಾಗಿದ್ದಾರೆ ಅಂತೇಳಿ ಇವತ್ತು ವರ್ಲ್ಡ್ ಬ್ಯಾಂಕ್ ನ ಚೇರ್ಮನ್ ಇವತ್ತು ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಅಂದ್ರೆ ನಮಗಲ್ಲ, ದೇಶಕ್ಕೆ ಕಳಿಸಿದ್ದಾರೆ. ಯಾರು ಅಕ್ವೈರ್ ಒಳಗಾಗಬೇಡಿ, ನಿಮ್ಮ ಹತ್ರ ದುಡ್ಡು ಉಳಿಯಲ್ಲ. ಎಲ್ಲಿ ಪಂಜಾಬ್, ನಾಡು, ಆಂಧ್ರ ಎಲ್ಲಾದ್ರೂ ಭೂಮಿ ಕಳ್ಕೊಂಡಿದ್ರೆ ಯಾವ ರೈತನ ಹತ್ರನೂ ದುಡ್ಡು ಇಲ್ಲ ಅಂತೇಳಿ ವರ್ಲ್ಡ್ ಬ್ಯಾಂಕ್ ನ ಚೇರ್ಮನ್ ಇವತ್ತು ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ. ಅಂದ್ರೆ ಯಾರ ಹತ್ರ ದುಡ್ಡು ಉಳಿತದೆ ಸ್ವಾಮಿ? ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನೀವು ಯಾರು ದುಡ್ಡು ಕೇಳಬೇಡಿ, ದುಡ್ಡು ತಗೊಳಕ್ ಹೋಗ್ಬೇಡಿ, ನನ್ನ ರೈತ ಬಂಧುಗಳೇ ನೀವೆಲ್ಲ ಲ್ಯಾಂಡ್ ಶೇರ್ ತಗೊಳ್ಳಿ. ಯಾಕೆ ಸ್ವಾಮಿ ದುಡ್ಡು ಇಲ್ವಾ? ಯಾವಾಗ ಲ್ಯಾಂಡ್ ಶೇರ್ ಕೊಡೋದು ನೀವು? ಈ ಯೋಜನೆ ಆಗ್ಬೇಕು ಅಂದ್ರೆ ಕನಿಷ್ಠ 10 ವರ್ಷ ಬೇಕು. ನೀವೆಲ್ಲ ಒಪ್ಪಿ ಈ ಯೋಜನೆ ಆಗ್ಬೇಕು ಅಂದ್ರೆ ಕನಿಷ್ಠ 10 ವರ್ಷ ಬೇಕು. ಇಲ್ಲಿ ವಯಸ್ಸಾದ ಅಜ್ಜಿ ತಾತಂದಿರು 80 ವರ್ಷದ ಬಜ್ಜಿ ನಮ್ ಜೊತೆ ನಿಖಿಲಣ್ಣ ಬಂದಾಗ ಪಾದಯಾತ್ರೆ ಭಾಗವಹಿಸಿತ್ತು. ಆ ಅಜ್ಜಿ ಹೇಳ್ತದೆ, ನಂದು 4 ಎಕರೆ ಅದೇ, ನಂದು 3 ಜನ ಮಕ್ಕಳು, ಯಾರ ಹೆಸರು ಜಮೀನು ಅದೇ ಅಂದ್ರೆ ನನ್ನ ಹೆಸರಲ್ಲೇ ಐತೆ ಅಂತ. ಆ ಅಜ್ಜಿಗೆ 80 ವರ್ಷ. ಯಾಕೆ ಅಜ್ಜಿ ಮಕ್ಕಳ ಹೆಸರು ಕೊಡಲ್ವಾ ಅಂದ್ರೆ, ನೋಡು ಇಷ್ಟು ದಿನ ಕೊಟ್ಟಿರ್ಲಿಲ್ಲ ನಾನು, ಇವತ್ತೇನ ಕೊಟ್ರೆ ನನ್ ಮಕ್ಕಳು ದುಡ್ಡು ತಗೋಬಿಡ್ತಾರೆ ಅನ್ನೋದು ಭಯ ನನಗೆ, ನನ್ನ ಮೊಮ್ಮಕ್ಕಳಿಗೆ ವಿಲ್ ಮಾಡಿ ಸಾಯ್ತೀನಿ ಅಂತ ಆ ಒಂದು ಅಜ್ಜಿ ಹೇಳ್ತದೆ. ಅಂದ್ರೆ ಆ ಅಜ್ಜಿ ಬದ್ಧತೆ ಎಷ್ಟಿದೆ ಅಂತ ನಮ್ಮ ರೈತ ಅರ್ಥ ಮಾಡ್ತಾರೆ. ಪಾಪ ಇಲ್ಲಿ ಭಾಷಣ ಮಾಡ್ತಾರೆ, ವಿಷಯುಕ್ತ ನೀರು ವೃಷಭಾವತಿ ಇಲ್ಲಿ ಹರಿತಾಳೆ, ಎಲ್ರಿಗೂ ಕ್ಯಾನ್ಸರ್ ಬಂದ್ಬಿಡ್ತದೆ, ಎಲ್ರಿಗೂ ಚರ್ಮ ರೋಗ ಬಂದ್ಬಿಟ್ಟದೆ ಅಂತ. ಎಷ್ಟು ಜನಕ್ಕೆ ಬಂದದ್ ಸ್ವಾಮಿ? ನಿಮ್ಮ ಹತ್ರ ಏನ ಸ್ಟ್ಯಾಟಿಸ್ಟಿಕ್ಸ್ ಆಯ್ತಾ? ರಿಪೋರ್ಟ್ ಇದೆಯಾ? ಈ ವೃಷಭಾವತಿ ತಾಯಿ ಎಲ್ಲಿವರೆಗೂ ಹರಿತಾಳೆ? ಕನಕಪುರ ಸಂಗಮದವರೆಗೂ ಹರಿತಾಳೆ. ನಿಮ್ ತಾಲೂಕು ಬರ್ತದಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ ತಾಲೂಕಿಗೆ ಡ್ಯಾಮ್ ಕಟ್ಟಿದಿರಲ್ಲ, ಆರೋಬೆಲೆ ಡ್ಯಾಮು. ಆರೋಬೆಲೆ ಡ್ಯಾಮ್ ಸುತ್ತ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕ್ಯಾನ್ಸರ್ ಬಂದ್ಬಿಟ್ಟಿದೆ. ಹಾಗಾದ್ರೆ ಯಾರಾದ್ರೂ ಮಾತನಾಡ್ಬೇಕಾದ್ರೆ ಒಂದು ತನ ಇಟ್ಕೊಂಡು ಮಾತನಾಡ್ಬೇಕು. ನಾನು ಬಹಳಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸಿದೀನಿ. ಇವತ್ತು ಕೂಡ ಜಾಸ್ತಿ ಮಾತನಾಡಕ್ ಹೋಗೋದಿಲ್ಲ. ನಮ್ಮ ನಿನ್ನೆ ದಿವಸ ರವಿ ಕೃಷ್ಣಾರೆಡ್ಡಿ ಬಂದಿದ್ರು, ಮೈಸೂರು ಭಾಗದಿಂದ ರೈತರ ಸಂಘದವ್ರು ಬಂದಿದ್ರು, ಈ ಭಾಗದಿಂದ ಬೇರೆ ಬೆಳಗಾವಿಯಿಂದ ಬರ್ತಾರೆ, ಧಾರವಾಡದಿಂದ ಬರ್ತಾರೆ, ಬೇರೆ ಬೇರೆ ಪ್ರದೇಶದಿಂದ. ಯಾರಿಗೋಸ್ಕರ ಬರ್ತಾವ್ರೆ? ಇಲ್ಲಿ ನೀವು ಜಮೀನ್ ಮಾರ್ಬಿಡಿ ಅಂತ ಬರ್ತಾವ್ರ? ಜಮೀನ್ ಉಳಿಸ್ಕೊಳ್ಳಿ, ನೀವು ಜಮೀನಿನ ಆಸ್ತಿ ಉಳಿಸ್ಕೊಂಡ್ರೆ ನಿಮ್ಗೆ ಗೌರವ ಅಂತೇಳಿ ಅವ್ರು ನಿಮ್ಗೆ ಆತ್ಮಸ್ಥೈರ್ಯ ಕೊಡಕ್ ಬರ್ಲಿಕ್ಕೆ, ನಿಮ್ಗೆ ನಿಮ್ ಹೋರಾಟಕ್ಕೆ ಸಹಕಾರ ನೀಡಕ್ ಬಂದ್ರೆ ಅವ್ರನ್ನ ತಡೆದು ಅಡ್ಡಾಕಿ ನೀವ್ ಯಾಕೆ ಇಲ್ಲಿ ಬರೋದು ಅಂತ ಕೇಳ್ತಿರಲ್ಲ. ಇದು ಯಾರಪ್ಪನ ಮನೆ ಸೊತ್ತಪ್ಪ? ಯಾರಪ್ಪನ ಮನೆ ಸೊತ್ತು ಅಲ್ಲ.
ನಮ್ಮ ರೈತರ ಆಸ್ತಿನ ರೈತರು ಉಳಿಸ್ಕೊಳ್ಳಕ್ಕೆ ಅವ್ರಿಗೆ ಹಕ್ಕೈತೆ. ಅದಕ್ಕೋಸ್ಕರನೇ ಅವರು ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ, ಬೇರೆ ಏನಂತನೂ ಹೋರಾಟ ಮಾಡ್ತಾ ಇಲ್ಲ. ದಯಮಾಡಿ ಇದನ್ನೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಮುಖ್ಯಮಂತ್ರಿಗಳೇ. ನಿಮ್ಮ ಬಾಲಕೃಷ್ಣ ಅವ್ರ ಹೇಳಿಕೆಗೋ ರಂಗನಾಥ್ ಹೇಳಿಕೆಗೋ ಅಥವಾ ಅಲ್ಲಿ ಯಾರೋ ಒಬ್ಬ ಇದಾನೆ ಚಿಕ್ಕಬಳ್ಳಾಪುರದಲ್ಲಿ ಅವ್ರ ಹೇಳಿಕೆಗೋ ಅವ್ರ 3 ಜನ ಒಂದು ಅರ್ಧ ಗಂಟೆ ಕಳಿಸ್ತೀರಾ ಇಲ್ಲಿಗೆ ನೋಡೋಣ. ನಮ್ ತಾಯಂದಿರು ಸ್ವಲ್ಪ ಪ್ರಶ್ನೆ ಕೇಳಿ ಕಳಿಸ್ತಾರ ಅವ್ರಿಗೆ. ಬಾಲಕೃಷ್ಣ ಅಲ್ಲ ರೀ, ನಿಮ್ಗೆ ಏನಾದ್ರು ಟವಲ್ ಹಾಕಬಿಟ್ಟವ್ರಂತೆ ಅವರು ಮುಖ್ಯಮಂತ್ರಿ ಹತ್ರ, ಈ ಚೇರ್ ನಂಗೆ ಬೇಕೇ ಬೇಕು, ನಾನು ಮಂಡ್ಯದೊಳಗೆ ಉಸ್ತುವಾರಿ ಸಚಿವ ಆಗ್ಬೇಕು, ಬೇಕೇ ಬೇಕು ಅಂತ ಟವಲ್ ಹಾಕಬಿಟ್ಟವ್ರ. ಏನ್ ಬಾಯಿ ಬಂದಂಗ್ ಮಾತಾಡ್ತಾರ ಕುಮಾರಣ್ಣವ್ರ ಬಗ್ಗೆ ದೇವೇಗೌಡರು. ಎಲೆಕ್ಷನ್ ಟೈಮಲ್ಲಿ ಮಾತಾಡೋಣ ಅಂದ್ರೆ ಮಾತಾಡಲ್ಲ. ಇಲ್ಲಿ ಎಲೆಕ್ಷನ್ ಟೈಮ್ ಮುಂದೆ ಬಂದ್ರು, ಇದೇ ಟೌನ್ಶಿಪ್ ವಿಚಾರದಲ್ಲಿ ಏನಂದ್ರು, ನಿಮ್ಗೆ ನಿಮ್ಮ ರೆಡ್ ಝೋನ್ ಬಿಡಿಸ್ಕೊಟ್ಬಿಟ್ಟು ನಿಮ್ ಜಮೀನ್ ನಿಮ್ಗೆ ಉಳಿಸ್ತೀವಿ ಅಂದ್ರು. ಯಾವತ್ತನ್ನ ಅಜ್ಜಿ 3 ವರ್ಷ ಆಯ್ತು, ಒಂದೇ ಒಂದ್ ದಿವಸ ಅಸೆಂಬ್ಲಿ ಮಾತಾಡೋರ? ಇನ್ನ 10 ವರ್ಷ ಮೇಲೆ ಇದ್ರು ಒಂದೇ ಒಂದ್ ದಿವಸ ಮಾತಾಡೋರ? ಮಾತಾಡಿದಾರ? ಹೇಳ್ರಿ, ಮಾತಾಡೋರೇನೋ? ನಾನು 2018ರಲ್ಲಿ ನಿಮ್ಮ ಆಶೀರ್ವಾದದಿಂದ MLA ಆದೆ, ಕುಮಾರಣ್ಣ ಮುಖ್ಯಮಂತ್ರಿ ಆದ್ರು. ಕುಮಾರಣ್ಣನ ಗಮನಕ್ಕೆ ತಂದ್ಬಿಟ್ಟು ಅಣ್ಣ ಈ ತರ ಸಮಸ್ಯೆ ಇದೆ ಅಂತ ಹೇಳಿ ನಾನು ಅಸೆಂಬ್ಲಿನಲ್ಲಿ ಪ್ರಶ್ನೆ ಮಾಡಿದೆ, ಅಕ್ವೈಷನ್ ವಿಚಾರದಲ್ಲಿ ಏನ್ ಹೇಳ್ತದೆ ಸರ್ಕಾರ ಅಂತ. ಅವತ್ತು ಇದೇ ಉಪಮುಖ್ಯಮಂತ್ರಿಗಳಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಳಗಾಂ ಅಧಿವೇಶನದಲ್ಲಿ ನನಗೆ ಉತ್ತರ ಕೊಟ್ಟವ್ರೆ, ಈ ಯೋಜನೆ ಲ್ಯಾಂಡ್ ಅಕ್ವೈಷನ್ ಆಗಿಲ್ಲ ಅಂದ್ಮೇಲೆ ಪರಿಹಾರ ಕೊಡುವಂತ ಗೋಜ್ಗೆ ಹೋಗಿಲ್ಲ, ಇದು ಯಾವುದಕ್ಕೂ ಕೂಡ ನಾವು ಪರಿಹಾರ ಕೊಡಲ್ಲ, ರೈತರದ್ದು ಭೂಮಿ ಇದು, ಲ್ಯಾಂಡ್ ನೋಟಿಫಿಕೇಶನ್ ಆಗಿಲ್ಲ ಅಂತ. ಇವತ್ತೆನ್ನೇನೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾರೆ ಲ್ಯಾಂಡ್ ಅಕ್ವೈಷನ್ ಆಗಿರೋದ್ನ ನಾನು UD ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ನಾನೇನಾದ್ರೂ ಡಿನೋಟಿಫಿಕೇಶನ್ ಮಾಡ್ಬಿಟ್ರೆ ನಾನು ಜೈಲ್ಗೆ ಹೋಗ್ಬೇಕಾಗ್ತದೆ ಅಂತೇಳಿ. ಏನ್ ಹೋಗ್ತೀರಿ ಸ್ವಾಮಿ ಜೈಲ್ಗೆ? ನೋಟಿಫಿಕೇಶನ್ ಆಗಿಲ್ಲ. ಮೊನ್ನೆ ಶಿವಕುಮಾರ್ ಸಾಹೇಬ್ರೆ, ನೋಟಿಫಿಕೇಶನ್ ಆಗಿಲ್ಲ ಅಂತ 1000 ಸರಿ ಹೇಳ್ತಾ ಇದೀವಿ, ನೀವು ಪದೇ ಪದೇ ಸುಳ್ಳನ್ನ ಹೇಳಿ 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 ಇನ್ನೊಬ್ರು ತಲೆಗೆ ಕಟ್ಟಬೇಕು ಅಂತ ಹೇಳಿ ಹೊಟ್ಟಿದ್ದೀರಲ್ಲ, ಇದ ನೀವು ಮಾಡ್ತಾ ಇರೋ ಕೆಲಸ? ನೀವ್ ಹೇಳಿ ಆಯ್ತು, 3 ವರ್ಷ ಆಯ್ತು, ನೀವೇ ಬಿಟ್ಬಿಡಿ, ನೀವೇ ರೆಡ್ ಝೋನ್ ಲಿಫ್ಟ್ ಮಾಡ್ಬಿಡಿ. ಇಷ್ಟು ವಿರೋಧ ಇದೆಯಲ್ಲ, ಆ ಕ್ರೆಡಿಟ್ ನೀವೇ ತಗೊಳ್ಳಿ, ನಮ್ಗೇನು ಬೇಡ, ನೀವೇ ಓಟ್ ಹಾಕ್ಸ್ಕೊಳ್ಳಿ, ನಮ್ ಜನದ ಕೈಲೆಲ್ಲ. ಅದಕ್ಕೆ ಉತ್ತರ ಇಲ್ಲ. ಬಾಲಕೃಷ್ಣ ಅವರೇ, ನೀವು ಇಲ್ಲಿಗೆ ಬಂದು ಎಷ್ಟು 475 ದಿವಸ ಆಗದು ಈ ಕಡೆ ತಲೆ ಹಾಕಿ ಮಲ್ಕೊಂಡವ್ರ. ಒಂದ್ ದಿವಸ ಬಂದಿದ್ರು ಅಳಾಳ್ ಚಂದ್ರಕ್ಕೆ, ಹೌದಲ್ವಾ? ಅಲ್ಲಿ ಮೋಕ್ಷ ಆದ್ಮೇಲೆ ಅಣ್ಣ ಈ ಕಡೆ ಇಲ್ಲ, ನಾಪತ್ತೆ. ಅಲ್ಲೆಲ್ಲ ಇವತ್ತೆಲ್ಲ ಹೇಳ್ತಾವ್ರಂತೆ 10 ಜನ ಕರ್ಕೊ ಬರ್ಲಿ ಕುಮಾರಸ್ವಾಮಿ ಅವರು, 4 ಗೋಡೆಗಳ ಮಧ್ಯೆ ಚರ್ಚೆ ಆಗ್ಲಿ. ಏನ್ರಿ 4 ಗೋಡೆ ಮಧ್ಯೆ ಚರ್ಚೆ ಆಗೋದು? ಬಾರಪ್ಪ ರಾಜ್ಕುಮಾರ, ಇಲ್ಲಿ ಬಂದು ನೋಡು ನಮ್ಮ ರೈತರ ಕಷ್ಟ ಅಂತ ನಾನು ಕೇಳಿ 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 ಸಾಕಾಗೋಯ್ತು. ನಾನು ನನ್ನ ಹತ್ರ ಇರೋ ಪದ ಎಲ್ಲ ಬಳಸ್ಬಿಟ್ಟಿದ್ದೀನಿ, ಏನು ಬಾಕಿ ಇಲ್ಲ. ನಿಮ್ಮ ಹತ್ರ ಏನವೋ ನನಗೆ ಗೊತ್ತಿಲ್ಲ, ನನ್ನ ತಾಯಂದಿರ ಹತ್ರ ಏನೇನ್ ಪದಗಳವೋ ಗೊತ್ತಿಲ್ಲ. ಆದ್ರೆ ನಮ್ಮ ಹೆಣ್ಣು ಮಕ್ಕಳು ನೆನ್ನೆ ಹೋಗಿ ಡಿಬೇಟ್ ಮಾಡಿದ್ರು, ಎಲ್ಲ ಟಿವಿಗಳಲ್ಲಿ ಕುತ್ಕೊಂಡು ನೀವು ಓಟ್ ಹಾಕ್ಸ್ಕೊಂಡ್ರೆ ನಾಚಿಕೆ ಆಗ್ಬೇಕು, ಚೀತು ಅಂತ ಇಲ್ಲಿ ಉಗಿತಾವ್ರೆ, ಇವ್ರ ಕಷ್ಟ ಸುಖ ಕೇಳ್ಬೇಕು ಅನ್ನುವಂತ ಕನಿಷ್ಠ ಪ್ರಜ್ಞೆನೂ ಇದ್ದಿರ್ತಕ್ಕಂತ ನಿಮ್ ನಾಲಾಯಕ ಶಾಸಕರಿಗೆ ಇಲ್ಲಿ ಅವರ ಹೆಣ್ಣು ಮಕ್ಕಳು ಶಾಪ ನಿಮಗೆ ತಡ್ತಾ ಇರೋದಿಲ್ಲ. ಯಾರೇ ಆಗಿರ್ಲಿ ಆ ಶಾಪ ತಡ್ತಾ ಇರಕ್ ಸಾಧ್ಯನೇ ಇಲ್ಲ. ಇವ್ರ ಹೋರಾಟ ನಾನ್ ನೋಡಿದೀನಿ, ನಿಮ್ ಹೋರಾಟ. ನೀನು ಬಾಲಕೃಷ್ಣ ಯಾರು ಕಳ್ಸಿದ್ಯಾ ಹೋರಾಟದಲ್ಲಿ ಅಂತ ನನಗೆ ಗೊತ್ತಿಲ್ವಾ? ಅಲ್ಲಾರು ಅರೆ ಬಟ್ಟೆ ಶರ್ಟ್ ಬಿಚ್ಬಿಟ್ಟು ನಿಂತವ್ರೆ. ಯಾವ ಊರ್ನವ್ರು ಅವರು? ಒಬ್ಬ ಶೇಷಗಿರಹಳ್ಳಿ ಅವರು, ಒಬ್ಬ ಕೊಡಿಯಾಲ ಕೈರನಹಳ್ಳಿ ಅವರು. ಒಬ್ಬ ಶೇಷಗಿರಹಳ್ಳಿ, ಒಬ್ಬ GBDA ಡೈರೆಕ್ಟ್ರು, ಒಬ್ಬ ಕೊಡಿಯಾಲ ಕೈರನಹಳ್ಳಿ. ಏನ್ರಿ ಇದ ನಿಮ್ಮ ಇದು? ಆಯ್ತು, ನೀವ್ ಹಂಗಿದ್ರೆ ಮುಖ್ಯಮಂತ್ರಿಗಳು ಬರಲ್ಲ, ನಾನ್ ಬರ್ತೀನಿ, ಕುಮಾರಣ್ಣ ಹತ್ರ ಚರ್ಚೆ ಮಾಡ್ತೀನಿ ಅಂತ ನಿಮ್ ರೈತರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಕುತ್ಕೋಬೇಕಾಗಿತ್ತು.
ನಾವೇನ್ ಬೇಡ ಅಂದಿದ್ವಾ? ನೀನ್ ಇತ್ಯರ್ಥ ಮಾಡಬೇಕು, ರೈತರ ಭೂಮಿ ಉಳಿಸ್ಬೇಕು, ಈ ಸಮಸ್ಯೆನ ಬಗೆಹರಿಸಬೇಕು ಅನ್ನುವಂತ ಆಲೋಚನೆ ನಿನ್ ತಲೆಯಲ್ಲಿದ್ರೆ ಈ ಕೆಲಸ ಮಾಡ್ಬೇಕಾಯ್ತು. ನಿನ್ ತಲೆಯಲ್ಲಿ ಏನಿದೆ? ಇಡಿಗಂಟು ಹೊಡಿಬೇಕು, 33,000 ಕೋಟಿ ಲಾಭ ಆಯ್ತದೆ, ನಾನಿಲ್ಲಿ MLA, ನನಗೆ ಎಷ್ಟು ಇಡಿಗಂಟು DK ಶಿವಕುಮಾರ್ ಸಾಹೇಬ್ರು ಕೊಡ್ತಾರೆ, DK ಸುರೇಶ್ ಸಾಹೇಬ್ರು ಕೊಡ್ತಾರೆ, ನನಗೆ ಮಂತ್ರಿ ಆಗ್ಬೇಕು, ನಾನು ಅವ್ರ ಬಕೆಟ್ ಹಿಡಿಲೇಬೇಕು, ಈ ರೈತರು ಹೆಂಗಾದ್ರೆ ಹಾಳಾಗೋಗ್ಲಿ ಅಂತೇಳಿ ಅಲ್ಲಿ ಬಕೆಟ್ ಹಿಡ್ಕೊಂಡು ಕೂತಿದ್ಯಾ. ಈ ಬಕೆಟ್ ಸಂಸ್ಕೃತಿಯವ್ರನ್ನೆಲ್ಲ ಆ ಮುಖ್ಯಮಂತ್ರಿಗಳು ಸುತ್ತ ಮಡಿಕೊಂಡು ಅವ್ರು ಹೇಳ್ದಂಗೆ ಕೇಳಿದ್ರೆ ಈ ರಾಜ್ಯ ಉಳಿತದ? ಈ ರಾಜ್ಯದ ಜನಕ್ಕೆ ನ್ಯಾಯ ಸಿಗ್ತದ? ಈ ರೈತರಿಗೆ ನ್ಯಾಯ ಸಿಗ್ತದ? ನಾನ್ ಕೇಳೋದು ಇಷ್ಟೇನೆ, ನಿಮ್ಮ ಈ ಯೋಜನೆ ನಾವ್ ಯಾವ್ದೋ ರಾಜಕೀಯವಾಗಿ ಬಳಸ್ಕೊಳ್ಬೇಕು ಅಂತಿಲ್ಲ. ನಾನು ಕುಮಾರಣ್ಣ ಮುಖ್ಯಮಂತ್ರಿ ಇದ್ದಾಗ ಇಲ್ಲಿಗೆ 1000 ಕೋಟಿ ತಂದಾಕ್ತೆ ಈ 2 ಪಂಚಾಯತಿಗೆ. ಇಡೀ ಬೈರ್ಮಂಗಲ ಜಲಾಶಯದ ನಾಲೆ ಕೊನೆವರೆಗೂ ಮುಟ್ಟಿಸ್ದೆ, ಕೊನೆವರೆಗೂ ಸುಲಿಲಿತವಾಗೆ ನೀರು ಹೋಗ್ಲಿ ಅಂತ. ಪಾಪ ಕನಕಪುರದ ನಮ್ ನಾಯಕರುಗಳು ಆರಹಳ್ಳಿ ಮರಳವಾಡಿ ಹೋಗ್ಲಿ ಕೊನೆವರೆಗೂ ನಾಲೆ ಮಾಡಿಸ್ದೆ, ನಾನು ಅನಿತಕ್ಕ ಸೇರ್ ಮಾಡಿಸಿದ್ದು. ಆ ರೈತರು ಕೊನೆವರೆಗೂ ನೀರೇ ಹೋಗ್ತಿರ್ಲಿಲ್ಲ. 280 ಕೋಟಿ ಯೋಜನೆ ದುಡ್ಡು ಕೊಟ್ಟಂತ ತಡಿ ಇಲ್ಲಿ ಬಂದು ಕೂತವ್ರೆ. ರೈತರ ಕಾಳಜಿ ದುಡ್ಡು ಕೊಟ್ಟಿದ್ದು. ಅವತ್ತಿ ಭಾಗದಲ್ಲಿ ನನಗೆ ಹೇಳ್ಕೊಳ್ಳೋಷ್ಟು ಓಟ ಬರಲಿಲ್ಲ. ನಾನು ಹೇಳ್ಬೋದಾಗಿತ್ತಲ್ಲ, ರಾಮಣ್ಣ ಅವರು ಇವರೆಲ್ಲ ಬಂದು ಕೇಳಿದಾಗ ಹೋಗ್ರಿ ನನ್ಗೆ ಓಟ್ ಹಾಕ್ಲಿಲ್ಲ ನಿಮ್ ಸಾಹಸ ನನ್ಗೆ ಯಾಕೆ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳಿದಿನ? ಪ್ರತಿ ಇಲ್ಲಿ ಕುತ್ಕೊಳ್ಳೋಕ್ ಜಾಗ ಬಿಟ್ಟಿರ್ಲಿಲ್ಲ. ಹಿಂದೆ ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರಿ ಇಲ್ಲಿ, ಪಾಪ ನೀವೆಲ್ಲ ಹೆಸರು ಮರ್ತು ಬಿಟ್ಟಿದ್ದೀರೇನೋ. ಹಾ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಡ್ದಂಗ್ ಆಡೋರು ಅವರು. ಹಾ, ಏನಾದ್ರು ಬಾಲಣ್ಣ ಅವ್ರನ್ನು ಗಂಟೆ ಮುಟ್ಟೆ ಕಟ್ಕೊಂಡು ನಡಿ ಅಂತ ಕಳ್ಸೇ ಬಿಟ್ರು ಅವ್ರನ್ನು ಪಾಪ. ಅದಕ್ಕೆ ಹೇಳೋದು, ಯಾವುದು ಶಾಶ್ವತ ಅಲ್ಲ. ಮುಖ್ಯಮಂತ್ರಿಗಳೇ ನೀವ್ ಹೇಳ್ತಾ ಇದ್ದೀರಿ, ನಾನು ಹೇಳ್ದಂಗೆ ಕೇಳಿ ಅಂತ. ಯಾರು ಶಾಶ್ವತ ಅಲ್ಲ ರಾಜಕಾರಣದಲ್ಲಿ. ನಾಳೆ ಇವತ್ತು ನಿಮ್ ಸರ್ಕಾರ ಇದೆ, ನೀವು ಮೂಗ್ನಾರಿಕೆ ನಿಮ್ ಮುಖಸ್ಥಿತಿಗೆ ಮಾತನಾಡ್ತಾ ಇದ್ದೀರಿ ನಮ್ ರೈತರು ಉಳಿಸ್ತೀನಿ ಅಂತ. ನಾಳೆ ಸರ್ಕಾರ ಬದಲಾದ ಸಂದರ್ಭದಲ್ಲಿ ಯಾರು ಬರ್ತಾರೆ, ಯಾವ ಯೋಜನೆ ಇದು ಫೀಸಿಬಲ್ ಇಲ್ಲ, ಈ ವಯಬಲ್ ಇಲ್ಲ ಅಂತೇಳಿ ಯೋಜನೆನ ಕ್ಯಾನ್ಸಲ್ ಮಾಡ್ತಾರೆ, ಅವತ್ ನಮ್ ರೈತರನ್ನೆಲ್ಲ ಬೀದಿಗೆ ಹಾಕ್ತೀರಾ? ನಮ್ ರೈತರನ್ನೆಲ್ಲ ಬೈರ್ಮಾಳ ಕೆರೆಗೆ ದೂಕ್ತೀರಾ? ಹೇಳಿ. ಇವತ್ ನೀವು ಇಲ್ಲಿ ಯಾರೋ 4 ಜನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈ ಯೋಜನೆಗೆ ಫಲಪ್ರದವಾಗಿದೆ. ಏನು ಇವತ್ತೆಲ್ಲ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗೋರಂತೆ. ಎಲ್ಲಿ? ಕೆಂಪೇಗೌಡ ಲೇಔಟ್ ಅಲ್ಲಿ 15 ಲಕ್ಷ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ. ಇಲ್ಲಿ 20 ಲಕ್ಷ 25 ಲಕ್ಷ ಮರಗಳು ಫಲ ಕೊಡ್ತಾ ಇರೋ ಮರಗಳನ್ನ ಮರ ಕಡಿ ಮರ ಕಡಿ ಮರ ಕಡಿ ಅಂತ. ಅಲ್ಲಿ ಗಿಡ ನೆಡಬೇಕಂತೆ, ಇಲ್ಲಿ ಮರ ಕಡಿಬೇಕು. ನಾಚಿಕೆ ಆಗಲ್ವಾ ನಿಮ್ಗೆ? ಯಾವ ಯೋಜನೆ ಇದು? ಅಲ್ಲದೆ 15 ಲಕ್ಷ ಮರ ಗಿಡ ನೆಡುವಷ್ಟು ಜಾಗ ಇನ್ನೂ ಅಲ್ಲೇ ಇದೆ ಅಂತ ಅಂದ್ಮೇಲೆ ಇಲ್ಲಿಗೆ ಬಂದಿದ್ದೀರಿ? ಕೊಡಿ, ಅಲ್ಲಿ ಆಲ್ಔಟ್ ಡೆವಲಪ್ ಮಾಡಿ, ಆಲ್ಔಟ್ ಡೆವಲಪ್ ಮಾಡ್ಬಿಟ್ಟು ಬೆಂಗಳೂರಿನ ಎಲ್ಲ ಮನೆ ಮಠ ಏನೇನ್ ಕಟ್ಟಬೇಕಲ್ಲಿ ಕಟ್ಸಿ ಆಮೇಲೆ ಬನ್ನಿ ಈ ಕಡೆ. ಅದನ್ನ ಬಿಟ್ಬಿಟ್ಟು ಯಾರ ಪುಡಾರಿಗಳಿಗೆ ಪೋಲಿಗಳಿಗೆಲ್ಲ ಇಲ್ಲೆಲ್ಲ ರೌಡಿ ಶೀಟರ್ಗಳಿಗೆಲ್ಲ ನೀವು ಕುಮ್ಮ ಕೊಟ್ಬಿಟ್ಟು ನೋಡ್ಕೋತೀನಿ ನಾಡಿ ಅಂತ ಹೇಳಿದ್ರೆ ಯಾರ ನನ್ನ ಪುಣ್ಯಾತ್ಮರು ಮಾತಾಡ್ತಿದ್ರಂತೆ, ಮಹಾಂಬವರು ಹೇಳ್ತಿದ್ರಂತೆ. ಇಲ್ಲಿ ಕುಮಾರಸ್ವಾಮಿ ಅವ್ರನ್ನ ಅಡ್ಡಗಟ್ಟಿ ಕೇಳ್ಬಿಡ್ತೀವಿ. ಏನ್ ಕೇಳ್ತೀರಿ? ನಿಮ್ನೇನ್ ನೋಡಿಲ್ವಾ ಕುಮಾರಣ್ಣ ಅವರು? ಕುಮಾರಣ್ಣ ಹತ್ರ ಇದ್ದವರಲ್ವಾ ನೀವು? ಕುಮಾರಣ್ಣ ಹತ್ರ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಲ್ವಾ? ಇವತ್ತೆಲ್ಲ ಎದ್ದೆತ್ತಿನ ಬಾಲ ಹಿಡ್ಕೊಂಡು ಹೋಗಿ ಅಲ್ಲಿ, ಹೌದಲ್ವಾ? ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಹೋಗಿ ನಿಂತೀರಿ ಅಲ್ಲೆಲ್ಲ. ಇವತ್ತು ಬಾಲಕೃಷ್ಣ ಗೋಲಿಬಾರ್ ಅವ್ರು ಯಾರ್ರೀ ಕಾರಣ ಅಂತ? ಒಳ್ಳೆಯಪ್ಪ ಟೆಕ್ಸ್ಟೈಲ್ ಗೋಲಿಬಾರ್ ಮಾಡಿದವ್ರನ್ನ ಇಲ್ಲಿ ಕಳ್ಸವ್ರೆ. ಯಾರನ್ನ? ಒಳ್ಳೆಯಪ್ಪ ಟೆಕ್ಸ್ಟೈಲ್ ಗೋಲಿಬಾರ್ ಆಗಿ ಒಳ್ಳೆಯಪ್ಪ ಟೆಕ್ಸ್ಟೈಲ್ ನ ಮುಚ್ಚಿಸಿದ್ರು. ಯಾರು? ಇದೇ ಮಹಾನ್ ಭಾವರು ಮುಚ್ಚಿಸಿದ್ರು. ಕುಮಾರಣ್ಣನ ಕಣ್ಣು ಮುಂದೆ ಇವತ್ತು ಸಾಕ್ಷಿಯಾಗಿ ಹೇಳಿದೆ. ಇವತ್ತೆಲ್ಲ ಹಿರಿಯರು ನಾವೆಲ್ಲ ಇದ್ದೀರಿ, ಬಿಡದಿ ಒಳ್ಳೆಯವರು ಇವತ್ತಿದೆ. ಒಳ್ಳೆಯಪ್ಪ ಟೆಕ್ಸ್ಟೈಲ್ ಇವತ್ತು ಉಳಿದಿದ್ಯಾ? ಕಾರ್ಮಿಕರು ಉಳಿದವ್ರ? ಏನಾಯ್ತು ನಿಮ್ಮ ಹೋರಾಟ?
ಯಾರು ನ್ಯಾಯ ಕೊಡಿಸಿದ್ರಿ? ಆ ಕಾರ್ಮಿಕರು ಗಾರೆ ಕೆಲಸ ಮಾಡ್ತಾವ್ರೆ, ಕೂಲಿ ಕೆಲಸ ಮಾಡ್ತಾವ್ರೆ, ಹಸ್ಕೊಂಡು ಕಟ್ಕೊಂಡು ಹೆಂಗಸರು ಮಕ್ಕಳು ಎಲ್ಲ ಇವತ್ತು ಬೀದಿಗೆ ಬಂದ್ರು. ನೀವೇನೇನ ಆದ್ರ ಅವ್ರಿಗೆ? ಇದೇ ಟೊಯೋಟಾ ಫ್ಯಾಕ್ಟ್ರಿ ಮುಚ್ಚಕ್ ಬಂದ್ರಿ ನೀವು ವಿರೋಧ ಪಕ್ಷದಲ್ಲಿದ್ದಾಗ. ನಾವು ಅವತ್ತು ಟೊಯೋಟಾ ಫ್ಯಾಕ್ಟ್ರಿನ ಹೋದ್ರೆ ಅನ್ಯಾಯ ಆಗ್ತದೆ ಅಂತ ಹೇಳಿ ಟೊಯೋಟಾ ಫ್ಯಾಕ್ಟ್ರಿ ಪರವಾಗಿತ್ತು, ಟೊಯೋಟಾ ಫ್ಯಾಕ್ಟ್ರಿನ ಉಳಿಸಿದ್ವಿ. ಅವತ್ತು ವಿರೋಧ ಹೋರಾಟ ಮಾಡಿದವರು 70-80 ಜನ ಕಾರ್ಮಿಕರು ಬೀದಿಗೆ ಬಿದ್ರು, ಟರ್ಮಿನೇಟ್ ಆದ್ರು. ಇವತ್ತವರೆಗೂ ನೀವು 3 ವರ್ಷ ಆಯ್ತು ಸರ್ಕಾರ ಬಂದು ಕೆಲಸ ಕೊಡ್ಸಕ್ಕಾಗಿದ್ದೀರಿ ನೀವು? ಹೇಳಿ ಮುಖ್ಯಮಂತ್ರಿಗಳೇ, ನೀವು ಕೆಲಸ ಕೊಡ್ಸಿದಿರ ಅವ್ರಿಗೆ? ಕೊಡ್ಸಿ. ಇವತ್ತು ಕಾಲ ಮಿಂಚಿಲ್ಲ, ನಿಮ್ಮನ್ನ ಗೌರವಿಸ್ತೀವಿ. ಆ 75 ಕುಟುಂಬ ಇವತ್ತು ಬೀದಿಗೆ ಬಿದ್ದಿದೆಯಲ್ಲ, ಅವ್ರಿಗೆ ಇವತ್ತು ಕೆಲಸ ಕೊಡಕ್ಕಾಗಿಲ್ಲ. ನ್ಯಾಯ ಕೊಡಿಸಿದೀರಾ? ಇವತ್ತು ಇಲ್ಲಿ ನಮ್ಮ ರೈತರನ್ನ ದಾರಿ ತಪ್ಪಿಸ್ಬೇಕು, ನಮ್ಮ ರೈತರನ್ನ ಅಗಲಕಂಡ ಬಾವಿಗೆ ರಾತ್ರಿ ತಳ್ಳಬೇಕು ಅಂತ ಹೇಳಿ ಬಂದು ನೀವು ಇಷ್ಟೊಂದು ಕುಮಾರಸ್ವಾಮಿ ಅವರು ಮೌನ ಆಗಿದ್ದಾರೆ. ಯಾರ ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ, ಹೆಂಗೋ ಸರ್ಕಾರ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿದ್ರೆ ನಮ್ಮ ಕುಮಾರಣ್ಣ ನೀವು ಕೆಳಗ್ತೀರಾ? ಪದೇ ಪದೇ ಯಾರ್ಯಾರ ಕೈಲೂ ಮಾತಾಡಿಸಿ ಕೆಳಗಿಸ್ತೀರಾ ನೀವು? ನಮ್ಗೇನ್ ಮಾತಾಡಕ್ ಬರೋದಿಲ್ವಾ? ಸುರೇಶ್ ಬಾಬು ಅವ್ರಿಗೆ ಮಾತಾಡಕ್ ಬರೋದಿಲ್ವಾ? ನಮ್ಮ ಮೇಲೆ ಮಾತಾಡಕ್ ಬರೋದಿಲ್ವಾ? ನಾವೆಲ್ಲ ಬಾಯಿ ಬೀಗ ಹಾಕೊಂಡ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಯಾರು ಬಾಯಿ ಬೀಗ ಹಾಕೊಂಡಿರಲಿಲ್ಲ. ನೀವೇನಾದ್ರೂ ಇವತ್ತು ಬೈರ್ಮಂಗಲದಲ್ಲಿ ಒಂದೇ ಒಂದು ಸಣ್ಣ ಅಹಿತಕರ ಘಟನೆ ನಡೆದೆ, ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಎತ್ತಿ ಕುಣಿತಿದ್ರು, ನೀವೆಲ್ಲೋದ್ರು ಗೆರವ್ ಹಾಕ್ತಿದ್ರು, ನೀವೆಲ್ಲೋದ್ರು ನಿಲ್ಲಿಸ್ತಿದ್ರು. ಹುಷಾರ್, ನಮ್ಮನ್ನು ಕೆಣಕಕ್ ಬರಬೇಡಿ. ನೀವು ಮಾಡ್ತಾ ಇರ್ತಕ್ಕಂಥದ್ದು ಮನೆ ಹಾಳು ಕೆಲಸ, ರೈತರು ಮನೆ ಹಾಳು ಮಾಡ್ತಾ ಇರೋ ಕೆಲಸ. ಈ ಕೆಲಸಕ್ಕೆ ಮನೆ ಹಾಳು ಕೆಲಸ ಮಾಡಕ್ ಕೊಟ್ಟಿರ್ತಕ್ಕಂಥವ್ರು ನಿಮ್ಗೆ ಎದುರ್ತೀವ ನಾವು? ನಿಮ್ಗೆ ಎದುರ್ತೀವೇನ್ರಿ? ಎದುರುವಂತ ಜನ ಅಲ್ಲ ನಾವು. ನಾವ್ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ನೀರ್ ಕುಡಿದು, ಇಲ್ಲೇ ವಿದ್ಯೆ ಕಲ್ತು, ಇಲ್ಲಿಂದನೇ ಸಾಮ್ರಾಜ್ಯ ಕಟ್ಕೊಂಡು ಹೋಗಿರೋರು. ನಾವ್ಯಾರಿಗೂ ಎದುರುವಂತ ಜನ ಅಲ್ಲ. ದಯಮಾಡಿ ನಿಮ್ಗೆ ಇವತ್ತು ಕೂಡ ಈ ವೇದಿಕೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳೇ, ಈ ಭಾಗದ ಒಬ್ಬ ಮಾಜಿ ಶಾಸಕನಾಗಿ, ಒಬ್ಬ ಮುಖಂಡನಾಗಿ ನಿಮ್ಮನ್ನ ನಿವೇದನೆ ಮಾಡ್ತಾ ಇದ್ದೀನಿ. ಇವತ್ತು ಕಾಲ ಮಿಂಚಿಲ್ಲ. ನಿಮ್ಗೆ ಕೆಲಸ ಮಾಡಕ್ಕೆ ಈ ರಾಜ್ಯದಲ್ಲಿ 10 ಕೆಲಸ ಅವೆ, 100 ಕೆಲಸ ಅವೆ. ಒಳ್ಳೆ ಕೆಲಸ ನೀವು ಮಾಡಿ, ಒಳ್ಳೆ ಹೆಸರು ತಗೊಳ್ಳಿ, ನೀವೇನ್ ಬೇಕಾದ್ರೂ ಮಾಡಿ. ಆದ್ರೆ ಈ ಕೆಟ್ಟ ಕೆಲಸಕ್ಕೆ ಇವತ್ತೇ ನೀವು ಫುಲ್ ಸ್ಟಾಪ್ ಆಗಿ ಇವತ್ತೇ ಬಿಟ್ರೆ ನೀವು ಈ ರಾಜ್ಯಕ್ಕೆ ಒಳ್ಳೆ ಮುಖ್ಯಮಂತ್ರಿಗಳಾಗ್ತೀರಿ. ಇಲ್ಲ ಅಂದ್ರೆ ಇಡೀ ಶಾಪ ನಿಮ್ ಸರ್ಕಾರಕ್ಕೆ, ನಿಮ್ಮೆಲ್ಲ ಪರಿವಾರಕ್ಕೆ ಈ ರೈತರ ಶಾಪ ತಟ್ಟದೆ ಬಿಡಲ್ಲ ಅನ್ನುವಂತ ಮಾತನ್ನ ಹೇಳಿ, ಈಗ ಬೇರೆ ನಮ್ಮವ್ರು ಯಾರಾದ್ರೂ ಮಾತನಾಡೋಗಿದ್ರೆ ನಮ್ಮ ರೈತ ಮುಖಂಡರು, ಕೇವಲ ಕುಮಾರಣ್ಣವ್ರು ಮಾತಾಡಕ್ ಮುಂಚೆ ನಾವು ಸಮಯ ಕಾಯ್ತೀವಿ ಅಂತ ಹೇಳಿದ್ವಿ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಮುಖ್ಯಮಂತ್ರಿಗಳೇ, ನೀವು ಬರ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ, ನಿಮ್ ಶಾಸಕರು ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ನಿಮ್ GBD ಅವರು ಬಂದ್ ಕೇಳಲಿ, ನಾವೇನ್ ಯೋಜನೆ ಮಾಡ್ತಾ ಇದೀವಿ, ಎಷ್ಟು ಜನ ರೈತರು ಒಪ್ಪಿಗೆ ಕೊಟ್ಟವ್ರೆ ಅಂತ. 80% ಅಂತ ಹೇಳ್ತೀರಲ್ಲ, ಅವ್ರ ಹೆಸರು, ಸರ್ವೆ ನಂಬರು, ಯಾವ ಊರ್ನವ್ರು ಅಷ್ಟು ಅನೌನ್ಸ್ ಮಾಡ್ಬಿಡ್ಲಿ ಈ ವೇದಿಕೆಯಲ್ಲಿ. ಅವ್ರು ಅನೌನ್ಸ್ ಮಾಡ್ಬಿಟ್ರೆ ನಾವು ಅವ್ರ ಕೈ ಮುಗಿದ್ಬಿಡ್ತೀವಿ, ಶರಣ್ ಆಗ್ಬಿಡ್ತೀವಿ ಅವ್ರಿಗೆ. ಕಳಿಸಿ ನಿಮ್ಮ GBD ಅವ್ರನ್ನ. ಪಾಪ GBD ಅಧ್ಯಕ್ಷನು ಬರಕ್ ರೆಡಿ ಇಲ್ಲ. GBD ಅವ್ರ ಪಾಪ ಬರ್ಲಿ, ನಮ್ಗೆ ಏನು ತೊಂದರೆ ಇಲ್ಲ. ಇಷ್ಟನ್ನು ಹೇಳಿ ಬರುವ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.